सूर्य करोज्ज्वल धरणि जनक जननी जननी नील सिंधु जल दौघ चरण चल अनिल विकंपित श्यामलांचल अंबर चुंबित पाल हिमाचल अंबर चुंबित पाल हिमाचल शुभ्र तुषार किरीटिनी देवी भुवन मनमोहिनी निर्मल सूर्य करोज्ज्वल धरणि जनक जननी जननी प्रथम प्रभाता उदित गगने प्रथम सामरस तव तपोवने प्रथम प्रसादित तव वन भुवने प्रथम प्रसादित तव वन भुवने ज्ञान धर्म हित कार्यकारिणि देवी भुवन मनमोहिनी निर्मल सूर्य करोज्ज्वल धरणि जनक जननी जननी जनक जननी जननी जनक जननी जननी रंगतंत्र नाटक मित्र मंडली की जय रंगतंत्र नाटक मित्र मंडली की जय रंगतंत्र नाटक मित्र मंडली की जय ಇಲ್ಲ ಹೋಗು ಹೋಗ ಭೀಮಸೇನ ಇತ್ತವ ಅಯ್ಯ ನಾಗಣ್ಣ ಫಸ್ಟ್ ಟೈಮ್ ಇಲ್ಲಿ ಜಾಗ ಸಿಕ್ಕೈತೆ ಇಲ್ಲಿ ಬಂದು ಕುತ್ಕೊಳ್ಳ ಖಾಲಿ ಆಯ್ತಲ್ಲ ಜಾಗ ನೀನೊಬ್ಬನೇ ಅಲ್ಲ ದುಡ್ಡು ಕೊಟ್ಟಿರೋದು ನಾನು ನಿನ್ನಂಗೆ ಎಣ್ಸಿವ್ನಿ ದುರ್ಬಾನ ಪಕ್ಕ ಮೇಸ್ಟ್ರೆ ಇವನು ನನ್ನ ಜಾಗ ಕೊಟ್ಬಿಟ್ಟವನೆ ನೀನ್ ಯಾರಲ್ಲ ನಾನ್ ಮೇಸ್ಟ್ರೆ ಗೋರೆ ಅವನ ಮಗ ಸಿದ್ಧ ಲೇ ನನ್ನ ಬಾಲ್ಟೆಲ್ಲ ಏಯ್ ನಂಗೆ ಗೊತ್ತಿಲ್ಲ ಹೋಗ್ಲಾ ಲೇ ನಗಣ ಬಾಲ್ಟೆಲ್ಲ ನೀ ಸಗದೇವ ಕಡ್ಲ ಸಗದೇವ ಕಳ್ಳ ಸಗದೇವ ಮೇಸ್ಟ್ರೆ ಬಾಳ್ತಿ ಏನು ಅಂದ್ರೆ ಅವನು ನೋ ಕೇಳ್ತೀಯ ಪ್ರಾಕ್ಟೀಸ್ ಸರಿಯಾಗಿ ಬರಲ್ಲ ಜಾಗಕ್ಕೆ ಮಾತ್ರ ಕಿತ್ತಾಡಿ ಸಾಯ್ತೀರ ಭೀಮಾ ಹೋಗಿ ಇವನೇ ಕುತ್ಕೊಳ್ಳಿ ಬಿಡ ಮೇಷ್ಟ್ರೆ ಆ ಯಮ್ಮ ಎರಡು ಕಿತ ಬಂದಾಗ್ಲೂ ಇವನೇ ಪ್ರಾಕ್ಟೀಸ್ ನಾಗ ಕೂತಿದ್ದ ಇದ್ರೆ ನಾನು ಕೂತ್ಕೊತೀನಿ ಮೇಷ್ಟ್ರೆ ಇಲ್ಲ ಮೇಸ್ಟ್ರೆ ನಾನು ಕೂತ್ಕೊತೀನಿ ಏಯ್ ಆಗಲ್ಲ ಹೋಗ ಮೇಷ್ಟ್ರೆ ನಿಮ್ಗೆ ಗೊತ್ತಾಯ್ತಿಲ್ಲ ನೀನು ನನ್ ಮಕ್ಕಳು ಸೀರೆ ಸರ್ಕ್ ಕಂಡ್ರೆ ಹಂಗೆ ಜೋಲ್ ಚೂಸ್ಕೊಂಡು ಸಾಯ್ತಾರೆ ಏಯ್ ನೀವು ಕುತ್ಕೊಂಡು ಅದೇನ್ ಕಿಸಿಕೆ ಕಿಸಿ ನಾವು ನೋಡ್ತೀನಿ ಮೇಷ್ಟ್ರೆ ಅದಕ್ಕೆ ನಾನು ಹೇಳಿದ್ದು ನಿಂಗೇನಿಲ್ಲ ಅವಾಂತರ ಈಗ ಈ ಸೌದೆ ಪಾಲ್ಟ್ನಾದ್ರು ಯಾರ ಪಾಲ್ಟ್ನ ಸಾದೇವನ್ ಪಾಲ್ಟ್ನಾದ್ರು ನನ್ ಕೊಡಿ ಅಂದ್ರೆ ಕೇಳಲ್ಲ ನೀವು ಸಾದೇವ ಗೀದೇವ ಅಂತ ನೀನೇನಾದ್ರೂ ಉಸಿರು ತೆಗೆದ್ರೆ ಒಂದು ಸಾಯ್ಬಿಡ್ತೀನಿ ನನ್ನ ಮಗನೇ ಏನ್ ಮಾಡ ಸಾಕು ನಾನು ಶುರು ಮಾಡ್ತಾ ಮೇಷ್ಟ್ರೆ ಹಾ ಶುರು ಮಾಡ ಸಾಕು ಶುರು ಮಾಡ ಮೇಷ್ಟ್ರೆ ನನಗೆ ಆಗ್ತಿಲ್ಲ ಮೇಷ್ಟ್ರೆ ನಿಮಿಷ ಅಪ್ಪ ಕಿತ್ತಾಡಿ ಸಾಯ್ತಾವೆ ಒಂದು ಕೆಲಸ ಮಾಡಮ್ಮ ನೀನು ಈ ಶರ್ಮರಾಯನ ಪಕ್ಕದ ಕೂತ್ಕೊಮ್ಮ ಮೇಷ್ಟ್ರೆ ಅಯ್ಯಮ್ಮ ನನ್ನ ಪಕ್ಕ ಬೇಡ ಮೇಷ್ಟ್ರೆ ಯಾಕ್ಲಾ ಗಲಾಟೆ ಆಗ್ತದೆ ಅದ್ಯಾಕೋ ನಿಮಗೆ ಗೊತ್ತಿಲ್ಲ ಮೇಷ್ಟ್ರೆ ನಾನು ಈ ಊರ್ನಾಗೆ ಮದುವೆ ಆಗಿರೋದು ನನ್ನ ಹೆಂಡತಿ ನಮ್ಮತ್ತೆ ನಾಟಕ ನೋಡಕ್ಕೆ ಬಂದು ಕೂತವ್ರೆ ಮನೆಗೆ ಹೋದ್ಮೇಲೆ ಗಲಾಟೆ ಆಗ್ತದೆ ಗಲಾಟೆ ಓಹೋ ಹಂಗೆ ಇಲ್ಲ ಅಂದ್ರೆ ನೀನು ಇರ್ಲಿ ಅನ್ನೋನೆಯ ನಿಮ್ಮ ಆಶೀರ್ವಾದ ಮೇಷ್ಟ್ರೆ ಒಂದ್ ಕೆಲಸ ಮಾಡಮ್ಮ ನೀನು ಅಲ್ಲೇ ನಿಂತ್ಕೊಂಡು ಮಾತಾಡಮ್ಮ ನೀನು ಶುರು ಮಾಡ ಮೇಷ್ಟ್ರೆ ಶುರು ಮಾಡ ಸಾಕು ಶುರು ಮಾಡುವ ಪಾಪಿಯ ಜೀವನ ಪಾವನಗೊಳಿಸಲು ಶಿವಲಿಂಗ ನಮೋ ಹರ ಹರ ಶಂಭೋ ಮಹಾದೇವ ಭೀಮಸೇನ ಇತ್ತವ ಅಯ್ಯ ನಾಗಣ್ಣ ಫಸ್ಟ್ ಟೈಮ್ ಇಲ್ಲಿ ಜಾಗ ಸಿಕ್ಕೈತೆ ಇಲ್ಲಿ ಬಂದು ಕುತ್ಕೊಳ್ಳ ಖಾಲಿ ಆಯ್ತಲ್ಲ ಜಾಗ
ದಿನ ನಾನು ತಾನಿಲ್ಲ ದ್ರೌಪದಿ ಬರ್ತಾ ಕೂತ್ಕೊತಾ ಇದ್ದಿದ್ದು ಬೇಡ ಮಗಕ್ಕೆ. ನೀನ್ ಒಬ್ನೇ ಅಲ್ಲ ದುಡ್ಡು ಕೊಟ್ಟಿರೋದು. ನಾನು ನಿನ್ನಂಗೆ ಎಣ್ಸಿವ್ನಿ ಗುರುಬಾಣ ಪಕ್ಕ. ಬೇಸ್ರೆ ಇವನು ನನ್ನ ಹತ್ರ ಕೂತ್ಕೊಂಡ್ಬಿಟ್ಟವ್ನೆ. ನೀನ್ ಯಾರಲ್ಲ ನಾನ್ ಬೇಸ್ರೆ ಗೋರೆಗೌಡ ಮಗ ಸಿದ್ಧ. ಹೊಟ್ಟೆ ಇಲ್ಲ ಅಂದ್ರೆ ನನ್ನ ಬಾಲ್ದು ಲೇ ನನ್ನ ಬಾಲ್ದೆ ಇಲ್ಲ. ಏಯ್ ನಂಗೆ ಗೊತ್ತಿಲ್ಲ ಹೋಗ್ಲಾ. ಲೇ ನಗನ ನನ್ನ ಬಾಲ್ದೆ ಇಲ್ಲ. ನೀ ಸಗದೇವ ಕಡ್ಲ. ಸಗದೇವ ಬೇಡ. ಸಗದೇವ ಬೇಸ್ರೆ. ಬಾಳ್ತಿ ಏನು ಅಂದ್ರೆ ಅವನು ನೋ ಕೇಳ್ತೀಯ. ಪ್ರಾಕ್ಟೀಸ್ ಸರಿಯಾಗಿ ಬರಲ್ಲ, ಜಾಗಕ್ಕೆ ಮಾತ್ರ ಕುಂತಾಡಿ ಸಾಯ್ತೀರಾ. ಲೋ ಭೀಮಾ, ಹೋಗಿ ಇವನೇ ಕುಂತ್ಕೊಳ್ಳಿ ಬಿಡು. ಮೇಷ್ಟ್ರೆ ಆ ಯಮ್ಮ ಎರಡು ಕಿತಾಬ್ ಬಂದಾಗ್ಲೂ ಇವನೇ ಪ್ರಾಕ್ಟೀಸ್ ಮಾಡ್ಕೊತಿದ್ದ. ಇದು ನಾನು ಕೂತ್ಕೊತೀನಿ ಮೇಷ್ಟ್ರೆ. ಇಲ್ಲ ಬೇಸ್ರೆ ನಾನು ಕೂತ್ಕೊತೀನಿ. ಏಯ್ ಆಗಲ್ಲ ಹೋಗ್ಲಾ. ಮೇಷ್ಟ್ರೆ ನಿಮ್ಗೆ ಗೊತ್ತಾಯ್ತಿಲ್ಲ ಇನ್ನು. ನನ್ ಮಕ್ಳು ಸೀರೆ ಸೆರಗು ಕಂಡ್ರೆ ಹಂಗೆ ಜೋಲ್ ಚೂಸ್ಕೊಂಡು ಸಾಯ್ತಾರೆ. ಏಯ್ ಇಲ್ಲಿ ಕುತ್ಕೊಂಡು ಅದೇನ್ ಕಿಸಿಕೆ ಕಿಸಿ ನಾನು ನೋಡ್ತೀನಿ. ಮೇಷ್ಟ್ರೆ, ಅದಕ್ಕೆ ನಾನು ಹೇಳಿದ್ದು ನಿಂಗೇನಿಲ್ಲ ಮಾತ್ರ ಈಗ ಈ ಸೌದೆ ಪಾಳ್ನಾದ್ರು ಯಾರು ಪಾಳ್ನ ಸಾದೇವನ್ ಪಾಳ್ನಾದ್ರು ನನ್ ಕೊಡಿ ಅಂದ್ರೆ ಕೇಳಲ್ಲ ನೀವು. ಸಾದೇವ ಗೀದೇವ ಅಂತ ನೀನೇನಾದ್ರು ಉಸಿರು ಕಲಿದ್ರೆ ಒಂದು ಸಾಯ್ಬಿಡ್ತೀನಿ ನನ್ನ ಮಗನೇ. ಏನ್ ಮಾಡೋ ಸಾಕು. ನಾನು ಶುರು ಮಾಡ್ತಾವೆ ಇಷ್ಟೇ. ಹಾ ಶುರು ಮಾಡ ಸಾಕು ಶುರು ಮಾಡ. ಮೇಷ್ಟ್ರೆ ನನ್ಗೆ ಆಗ್ತಿಲ್ಲ ಮೇಷ್ಟ್ರೆ. ಮಕ್ಕಳು ಯಾಕೋ ಕಿತ್ತಾಡಿ ಸಾಯ್ತಾವೆ. ಒಂದು ಕೆಲಸ ಮಾಡ, ನೀನು ಸರ್ವರಾಯ್ ಮಕ್ಕಳ ಬೇಸ್ರೆ ಅಯ್ಯಮ್ಮ ನನ್ನ ಪಕ್ಕ ಬೇಡ ಮಿಸ್ಟ್ರೆ. ಯಾಕೆ ಗಲಾಟೆ ಆಯ್ತದೆ. ಅದು ಯಾಕೋ ನಿಮ್ಗೆ ಗೊತ್ತಿಲ್ಲ ಮಿಸ್ಟ್ರೆ, ನಾನು ಈ ಊರಿನಾಗೆ ಮದುವೆ ಆಗಿರೋದು. ನನ್ನ ಹೆಂಡತಿ ನಮ್ಮ ಅತ್ತೆ ನಾಟಕ ನೋಡಕ್ಕೆ ಬಂದು ಕೂತವ್ರೆ. ಮನೆಗೆ ಹೋದ್ಮೇಲೆ ಗಲಾಟೆ ಆಗ್ತದೆ ಗಲಾಟೆ. ಓಹೋ ಹಂಗೆ ಇಲ್ಲ ಅಂದ್ರೆ ನೀನು ಇರ್ಲಿ ಅನ್ನೋನೆಯ. ನಿಮ್ಮ ಆಶೀರ್ವಾದ ಮಿಸ್ಟ್ರೆ. ಒಂದ್ ಕೆಲಸ ಮಾಡಮ್ಮ, ನೀನು ಅಲ್ಲೇ ನಿಂತ್ಕೊಂಡು ಮಾತಾಡಮ್ಮ. ನೀನು ಶುರು ಮಾಡ ಮಿಸ್ಟ್ರೆ. ಶುರು ಮಾಡ ಸಾಕು ಶುರು ಮಾಡಿ. ಪಾಪಿಯ ಜೀವನ ಪಾವನ ಕೊಡಿಸೋ ಪರಶಿವ ಲಿಂಗನಮೋ. ಹರಹರ ಶಂಭೋ ಮನದೇವ ಯಾವ ನಾಟ್ಯದಲ್ಲಿ ಆಡೋ ಹಾಡೋ ಇದು ಅಲ್ಲ ಕಣೋ. ಕೃಷ್ಣನ್ ಮುಂದೆ ಬಂದು ಶಂಭೋ ಮಾದೇವ ಅಂತ ಇದೆಯಲ್ಲ ಅಯೋಗ್ಯ. ನೀವು ಅಷ್ಟೇ ಕಣಲ್ಲ, ಅವ್ನು ಹೇಳಿದ್ಕೆಲ್ಲ ಶುರು ಹಚ್ಕೊಂಡ್ಬಿಡ್ಬೇಡಿ ನುಡ್ಸಕ್ಕೆ. ಯಾವ ಹಾಡು ಹೇಳ್ತಾವನೆ ಸರಿನಾ ತಪ್ಪ ಅಂತ ನೋಡ್ಕೊಂಡು ಉಳಿಸಲ್ಲ. ಕ್ಷಮಿಸಿ ಮಿಸ್ಟ್ರೆ, ಇದು ಹಳೆ ನಾಟಕದ್ದು. ಇದು ಮರ್ತ್ಬಿಟ್ಟು ಇವಾಗ ಹೇಳ್ಬಿಟ್ಟೆ. ಮತ್ತೆ ಇಲ್ಲ ಮಿಸ್ಟ್ರೆ. ಮಟ್ಬಿಟ್ಟೇನು ಬೇಡ, ನೀನ್ ಮಾತಾಡೋ ಸಾಕು. ಆಯ್ತು ಮಿಸ್ಟ್ರೆ. ಆಯ್ತು ಸಾಕು, ಹೋಗು ಹೋಗು. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷ ಅರಣ್ಯವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಈ ರಾಜದ ವಿರಾಟರಾಯನ ಪುತ್ರನೊಡನೆ ಅಭಿಮನ್ಯುವಿನ ವಿವಾಹವು ಆಯಿತು. ಇವನು ಗಂಡಿಂದರಿಗೆ ಮದುವೆ ಮಾಡ್ತಾರೆ. ಪುತ್ರಿಯೊಡನೆ ಅಂತ ಇಲ್ಲ, ಪುತ್ರನೊಡನೆ ಅಂದ್ರೆ ಜನಗಳು ತಪ್ಪಿರ್ತಾರೆ. ಆಯ್ತು ಮಿಸ್ಟ್ರೆ. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷ ಅರಣ್ಯವಾಸದ ಸಹಿತ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಈ ರಾಜದ ವಿರಾಟರಾಯನ ಪುತ್ರಿಯೊಡನೆ ಅಭಿಮನ್ಯುವಿನ ವಿವಾಹವು ಆಯಿತು. ಮುಂದೆ ಮಾಡೋಣ ಅಂತೀಯ? ಮಾಡುವುದಿನ್ನೆ ಆಡಿದ ಮಾತಿನಂತೆ ನಮ್ಮ ರಾಜ್ಯವನ್ನು ಬಿಟ್ಟುಕೊಡಿ ಎಂದು ಕೇಳುವುದು. ಅದಕ್ಕೆ ಅವರು ಒಪ್ಪದೆ ಹೋದರೆ ಅರ್ಧ ರಾಜ್ಯವನ್ನಾದರೂ ಕೇಳುದೇವಾ? ಯುದ್ಧ ಮಾತ್ರ ಬೇಡ. ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದೆ ಹೋದರೆ ನಮ್ಮ 5 5 ಊರುಗಳನ್ನಾದರೂ ಕೇಳುದೇವಾ? ಯುದ್ಧ ಮಾತ್ರ ಬೇಡ. ಒಂದು ಊರನ್ನು ಕೊಡಲು ಒಪ್ಪದೆ ಹೋದರೆ 1 ಊರನ್ನು ಕೊಡಲು ಒಪ್ಪದೆ ಹೋದರೆ
ಒಂದು ಊರನ್ನು ಕೊಡಲು ಒಪ್ಪದೆ ಹೋದರೆ ನಮ್ಮ 5 ಜನಕ್ಕೆ 5 ರೂಮ್ ಇರೋ ಒಂದು ಮನೆಯನ್ನಾದರೂ ಕೇಳಬೇಕು. 5 ರೂಮ್ ಇರೋ ಒಂದು ಮನೆ ಕೇಳು ಅಂತ ಹೇಳ್ಕೊಡ್ತೀನಿ. ಇದು ಪೌರಾಣಿಕ ನಾಟಕ ಕಣೋ. ಒಂದು ಕೇಳ ಸರ್, ಏನ್ ಮಾಡಿದ್ಯೋ? ನಂದು ಇವ್ರು ಕೊಟ್ಟಿದ್ದೀನಿ ಮೇಷ್ಟ್ರೆ. ಇದು ನಿನ್ ಕೈಲಾಗ ಮಡಿಬೇಡ. ಅವ್ನ ಕೈಲಾಗ ಯಾಕೆ ಕೊಟ್ಟೆ? ಆಯ್ತು ಮೇಷ್ಟ್ರೆ, ಶುರು ಮಾಡ್ತೀನಿ ಗೊತ್ತಿಲ್ಲ. ದೇವ, ಅಶಾಶ್ವತವಾದ ರಾಜ್ಯ ಲೋಕಕ್ಕಾಗಿ ಶಾಶ್ವತ ಧರ್ಮನಾಶವಾಗುವುದನ್ನು ಈ ಕಣ್ಣಿನಿಂದ ನೋಡಿ ಸುಮ್ಮನೆ ಇರುವುದಕ್ಕಾದೀತೆ. ಮಾಡುವುದು ನಿಮ್ಮೆಲ್ಲರ ಮಾತಿನಂತೆ ನಾನು ಸಿದ್ಧಿಯನ್ನೇ ಮಾಡಿಕೊಂಡು ಬರಲು ಪ್ರಯತ್ನಿಸುವೆ. ಇದಕ್ಕೆ ನಿಮ್ಮ ಅಭಿಮತ? ಆ ನಕುಲ ನಕುಲ ನಾಲ್ಕು ದಿನ ಬಂದಾನಂತೆ. ಸಹದೇವನ ಕೇಳ. ಸಗದೇವ, ಇತ್ತವ, ಇದಕ್ಕೆ ನಿನ್ನ ಅಭಿಮತವೇನು? ಪರಮಾತ್ಮ, ಆ, ಅಣ್ಣನ ಮಾತನ್ನು ಎಲ್ಲರೂ ಅನುಮೋದಿಸುತ್ತಿರುವಾಗ ನಂದೇನೈತೆ? ನಂದು ಆಟೆಯ. ಅರ್ಜುನ, ಇತ್ತವ, ಇದಕ್ಕೆ ನಿನ್ನ ಅಭಿಮತವೇನು? ವಿದ್ದ ಯಾರಿಗೆ ಬೇಕು? ನೀನು ಸಂಧಿಯನ್ನೇ ಮಾಡಿಕೊಂಡು ಬಾ. ದ್ರೌಪದಿ, ಇತ್ತವ, 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 ಇತ್ತವ. ನಿಮಗೆ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಅಂದ್ರು. ಇವಳು ರುಕ್ಮಿಣಿ ಅಲ್ಲ ಕಣೋ, ದ್ರೌಪದಿ. ಇತ್ತವ ಅಂತ ಬೇರೆ ಕರೀತಾ ಇದ್ದೇವೆ. ನೀನು ನನ್ನ ನೆನಪಾಗ ಬಂದ್ಬಿಡ ನನಗೆ. ಈಗ ನನಗೆ ನೆನಪಾಗ ಇಲ್ಲೇನಾಗದೆ? ಬಿಡಿ ಮೇಷ್ಟ್ರೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ದ್ರೌಪದಿ, ಇದಕ್ಕೆ ನಿನ್ನ ಇಷ್ಟವೇನು? ಅಂದು ರಾಜಸಭೆಯಲ್ಲಿ ಆ ದುರುಳ ಕೌರವರು ಸೀರೆಯನ್ನು ಸೆಳೆದು ಅವಮಾನ ಮಾಡುತ್ತಿದ್ದಾಗ ಎದುರಿನಲ್ಲಿದ್ದು ಸುಮ್ಮನಿದ್ದವರು ಇಂದು ಯುದ್ಧ ಮಾಡುವರೆ. ಅಯ್ಯೋ ವಿಧಿಯೇ! ದ್ರೌಪದಿ, ಅಣ್ಣ! ನಾನು ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ರಣರಂಗದಲ್ಲಿ ಗುರು ಭೈರವಿಯಾಗಿ ನಿಂತು ಯುದ್ಧ ಮಾಡುತ್ತೇನೆ. ಕಾಂತಳಾಗು ತಂಗಿ. ಬೇಡ, ಸಮಾಧಾನ ತಕ್ಕೋ. ಮಾತುಗಳು ಮರ್ತೋಗ್ತವೆ. ಮಾತಾಡು. ಇನ್ನು ಭೀಮಸೇನ, ನೀನು ಅವನು ಏನು ಹೇಳುತ್ತಾನೋ ಕೇಳೋಣ. ಭೀಮಸೇನ, ಇತ್ತವ, ಇದಕ್ಕೆ ನಿನ್ನ ಅಭಿಮತವೇನು? ಭೀಮ ಹಾಳಾದವನೇ. ಅದ್ಯಾಕೆ ದಯವಿಟ್ಟು ಅವನು ಯಾಕೆ ಇಷ್ಟೇ? ಅಂತದೇನಿಲ್ಲ ಮೇಷ್ಟ್ರೆ, ನಂದೊಸಿ ಗಟ್ಟಿ ಮಾಡ್ಕೊಳ್ಳಿ. ಅದಕ್ಕೆ ಹೊಸಿ ಗಟ್ಟಿಯಾಗಿ ಆವಾಜ್ ಆಗ್ತದೆ. ಪಾಯಿಂಟೆಲ್ಲ ಇರ್ಲಿ, ನಿಧಾನಕ್ಕೆ ಮಾತಾಡೋ. ಹೌದು ಮೇಷ್ಟ್ರೆ, ಹೌದು. ಮೇಷ್ಟ್ರೆ, ನಿಮ್ಗೆ ಇದ್ದಿದ್ದು ಕ್ವಾರ್ಟರ್ ಕೊಟ್ಬಿಡು ಮೇಷ್ಟ್ರೆ. ಮೇಷ್ಟ್ರೆ, ಓಡ ಓಡಬಿಟ್ಟವನು. ಲೇ ಓಡ, ಎದ್ರುಕೊಂಡು ಓಡ ಓಡಬಿಟ್ಟವನಿಲ್ಲ. ಓಡ ಓಡ. ಅದಲ್ಲ ನಿಮ್ಮ ಭೀಮಸೇನ, ಇದಕ್ಕೆ ನಿನ್ನ ಇಷ್ಟವೇನು? ದೇವ, 10 ಜನಕ್ಕಿಂತ ದೊಡ್ಡ ಮನುಷ್ಯನ ನಾನು. ಇವರೆಲ್ಲರೂ ಆಗಿನಿಂದ ಸಂಧಿ ಸಂಧಿ ಎಂದು ಸಾಧಿಸುತ್ತಿದ್ದಾರೆ.
ಅಂತದಲ್ಲಿ ನಾನೊಬ್ಬನೇ ಒಬ್ಬಂಟಿಗನಾಗಿ ಹೋಗಿ ಆ ನೊಂದು ಅಪ್ಸಿಯುನಿ ಸೈನ್ಯದೊಡನೆ ಯುದ್ಧವನ್ನು ಮಾಡಿ ಕೈಕಾಲು ಕಳ್ಕೊಂಡ್ರೆ ನನ್ನ ಮಕ್ಳು ಯಾರು ನನ್ನ ಬರಕ್ಕಿಲ್ಲ. ಆದ್ದರಿಂದ ಯುದ್ಧವು ಪ್ರಯೋಜನವಿಲ್ಲ. ನೀನು ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ, ಸಂಧಿಯನ್ನೇ ಮಾಡಿಕೊಂಡು ಬಾ. ಏನು ಸಂಧಿಯನ್ನೇ ಮಾಡಿಕೊಂಡು ಬಾ ಅಂತ ಮೀಸೆ ತಿರ್ಬೇಕು. ಅಬ್ಬಬ್ಬ, ಇದೇನಿದು ಸಿಡಿದರೆ ಶಿಕಾರವಾಯಿತಲ್ಲ. ಭೀಮಸೇನನ ಬಾಯಲ್ಲಿ ಬರಬೇಕಾದ ಮಾತುಗಳ ಇವು. ಏನು ವಿನಯ, ಏನು ಶಾಂತಿ. ಚೆನ್ನಾಗಾಯ್ತು ಚೆನ್ನಾಗಾಯ್ತು. ಚೆನ್ನಾಯ್ತು ಅಂತ ಹೇಳ. ಅದೇ ಚೆನ್ನಾಯ್ತು ಚೆನ್ನಾಯ್ತು. ಇದೆ ಮಾಡುವೆಯೋ ಇಲ್ಲ ಬೆದರಿ ಮಾತನಾಡುವೆಯೋ, ನೀನು ನಿಜ ಭೀಮಸೇನನೋ ಅಲ್ಲವೋ ಎಂದು ಕೇಳದ ಕಣ್ಣಲ್ಲಿ ನೋಡದ ಸಾಂಗ ಭಾವನೆ ಮೂಡಿದೆ ಭಾವ ವಾಯುನಂದನ. ಅಂದು ರಾಜಸಭೆಯಲ್ಲಿ ನಿನ್ನ ಸತಿ ಪಾಂಚಾಲಿಯ ಪರಾಭವ ಜರುಗುವ ವೇಳೆ ತೀವ್ರ ಕೋಪಾವೇಶದೋಳ್ ಸುಯೋಧನನ ತೊಡೆಯನ್ನು ಮುರಿದು ನಿನ್ನ ಸತಿ ಶಿರೋಜವಂ ಹಿಡಿದೆಡೆ ತಂದ ದುರುಳ ದುಶ್ವಾಸನನ ಉದಿರವಂ ಸೀಳ್ಮೆಂದು ಮಾಡಿದ ಪ್ರತಿಜ್ಞೆಯ ಮರೆತೆಯ ಮರುಳೆ. ಇಷ್ಟೆಲ್ಲ ಮರೆತು ಇವತ್ತು ಭೀಮಸೇನನ್ನು ಯುದ್ಧಕ್ಕೆ ಎದರಿಕೊಂಡಿರುವನಲ್ಲ ಅರ್ಜುನ. ಕೇಸುವ ತಿರುಗಿ ತಿರುಗಿ ನನ್ನನ್ನು ರೇಗಿಸುತ್ತಿರುವೆಯಾ? ತಿರುಗಿ ತಿರುಗಿ ಅಂತ ನೀನು ರುಬ್ಬುಡು ತರ ತಿರುಗೋದಕ್ಕೆ. ತಿರುಗಿ ತಿರುಗಿ ಅಂದ್ರೆ ಮತ್ತೆ ಮತ್ತೆ ಅಂತ. ಆಯ್ತು ಕೇಸುವ, ಮತ್ತೆ ಮತ್ತೆ ನನ್ನನ್ನು ರೇಗಿಸುತ್ತಿರುವೆಯಾ? ಅಣ್ಣ, ಧರ್ಮರಾಯನ ಮನಸ್ಸಿಗೆ ಬ್ಯಾಸರ ಆಗ್ಬಾರ್ದಿತ್ತು ಸಂಧಿಯನ್ನೇ ಮಾಡಿಕೊಂಡು ಓಡಿದ್ದೇನೆ ಹೊರತು ನನ್ನಲ್ಲಿ ಸತ್ತು ಇಲ್ಲದೆ ಹೇಳಿದರೆ ಛೆ ಛೆ ಹವಾಮಾನ ಹವಾಮಾನ. ಮೇಷ್ಟ್ರೆ, ನೋಡಿ ನನ್ನ ಮಕ್ಳು ಹೆಂಗ್ ಮಕ್ಕು ಹೋಗಿದ್ದವ್ರೆ. ಇವ್ ನೋಡಿ ಮೇಷ್ಟ್ರೆ, ನೆಟ್ಟಗೆ ಹೋಗಿದ್ದವ್ನೆ. ಅದು ಹವಾಮಾನ ಅಲ್ಲ ಕಣೋ, ಹವಾಮಾನ. ಆಯ್ತು ಮೇಷ್ಟ್ರೆ, ಅವಮಾನ ಅವಮಾನ. ಇನ್ನು ನನ್ನ ಗದಾದಂಡಕ್ಕೆ ನಾನೇ ಯಾವುದು ಲೇಸು. ಎಲ್ಲಿ ಎಲ್ಲಿ ನನ್ನ ಮಗನೇ? ಎಲ್ಲಿ ನನ್ನ ಮಗನೇ? ಬರುವಾಗ ತರ್ಲೇ ಇಲ್ವಾ ಅಂತ. ಮಣ್ಣು ತಿನ್ನು, ಮಣ್ಣು. ಲೇ ಸಗದೇವ, ಹೋಗು, ತಪ್ಪ ನನ್ನ ಕತೆ ಗೊತ್ತಲ್ಲ. ಡಾಕ್ಟ್ರು ಎಲ್ಲದಕ್ಕೂ ನನ್ನೇ ಸಾಯಿಸ್ತೀರಾ? ಏ ಹೋಗ ಏನಾಗಲ್ಲ. ನಿಲ್ಲು ಸ್ವಾಮಿ. ನಾನಾ? ಅಲ್ಲ, ನಿಲ್ಲು ಸ್ವಾಮಿ. ಅಂದು ಪುರಸಭೆಯಲ್ಲಿ ನೀನು ಮಾಡಿದ ಪ್ರತಿಜ್ಞೆಯನ್ನು ಅಮ್ಮ, ತಾಯಿ. ಮರೆತೆ. ಎಲ್ಲಮ್ಮ ನೀನು ಪ್ರತಿಜ್ಞೆ ಮಾಡಿದ್ದ? ದ್ವಾಪರ ಯುಗದಲ್ಲಿ ಪುರಸಭೆ ನಗರಸಭೆ ಯಾವುದು ಇರಲಿಲ್ಲ. ಪುರಸಭೆ ಅಂತ ಹೇಳಮ್ಮ. ಅಂದು ಕುರುಸಭೆಯಲ್ಲಿ ಆ ದುರುಳ ಕೌರವರಿಂದ ಅವಮಾನಿತಳಾಗಿ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ಅಳಬೇಡ ದೇವಿ, ನಿನ್ನ ಮುಡಿಯನ್ನು ಹಿಡಿದೆಳೆದ ಆ ಕರ್ಣನ ತೊಡೆಯನ್ನು ಮುರಿದು ಯಾರ ತೊಡೆ ನಮಗೆ ಮುಗಿಸ್ಬೇಕಾಗಿರೋದು? ನೀನು ದುರ್ಯೋಧನ ತೊಡೆ ಮಾತ್ರ ಮುಸಮ್ಮ, ಹೀಗೆಲ್ಲ ಬೇರೆ ಯಾರಾದ್ರೂ ತೊಡೆ ಮುಗಿಸ್ಕೊಳ್ಬೇಕು? ಆಯ್ತು ಅಷ್ಟೇ. ಅಂದು ಕುರುಸಭೆಯಲ್ಲಿ ನೀನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯಾ? ನಾನು ಅಳುತ್ತಾ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ಅಳಬೇಡ ದೇವಿ, ನಿನ್ನ ಮುಡಿಯನ್ನು ಹಿಡಿದೆಳೆದ ಆ ದುರ್ಯೋಧನನ ತೊಡೆಯನ್ನು ಮುರಿದು ಆ ದುಶ್ಯಾಸನನ ಬಿಸಿಯ ರಕ್ತದಿಂದ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಾಗಿ ಹೇಳಿ ಇಂದು ಸಾಯಲು ಹೊರಟಿರುವೆಯಲ್ಲ. ಆದ್ರೆ ಈ ವಿಚಾರದಲ್ಲಿ ನಾನೇನ್ ತಾನೇ ಮಾಡ್ಲಿ? ಇವರೆಲ್ಲರೂ ಆಗಿನಿಂದ ಸಂಧಿ ಸಂಧಿ ಎಂದು ಸಾಧಿಸುತ್ತಿದ್ದಾರೆ. ಅಂತದ್ರಲ್ಲಿ ನಾನೊಬ್ಬನೇ ಒಬ್ಬಂಟಿಗನಾಗಿ ಹೋಗಿ ಆ ನೊಂದು ಅಪ್ಸುಂದಿ ಸೈನ್ಯದ ಕೈಲ